ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಅಜ್ಞಾನದಿಂದ ಜ್ಞಾನದತ್ತ, ಅಂಧಕಾರದಿಂದ ಪ್ರಕಾಶದತ್ತ ಸಾಗುವುದೇ ಹೊಸ ಜನ್ಮವಾಗುತ್ತದೆ. ಹೀಗಾಗಿಯೇ ನಮ್ಮಲ್ಲಿ ಬ್ರಹ್ಮಚರ್ಯಾಶ್ರಮದ ಪ್ರವೇಶವನ್ನು 2ನೇ ಜನ್ಮ ಅನ್ನಲಾಗುತ್ತೆ. ಬ್ರಹ್ಮಚರ್ಯದಿಂದ ಸಂಸಾರದಲ್ಲಿ ಪ್ರವೇಶ ಮಾಡುವುದನ್ನು ಗೃಹಸ್ಥಾಶ್ರಮವೆನ್ನಲಾಗುತ್ತೆ. 4 ಆಶ್ರಮಗಳಲ್ಲಿ ಎಲ್ಲಕ್ಕಿಂತ ರಸಮಯವಾದುದು ಅಂದರೆ ಗೃಹಸ್ಥಾಶ್ರಮ. ಒಮ್ಮೊಮ್ಮೆ ಹುಳಿ, ಒಮ್ಮೆ ಸಿಹಿ, ಒಮ್ಮೆ ಖಾರ, ಒಮ್ಮೆ ಕಹಿ, ಆದರೆ ರಸವೇ ಅಲ್ಲವೇ ಜೀವನ? ಈಗ ನಾನಿಲ್ಲಿ ಉಳಿಯೋದೇ ಇಲ್ಲ. ಅರೆ, ಏನೇ ಕೂಗಾಟ? ನಾನು ಇಲ್ಲಿಂದ ಹೊರಡೋ ಸಮಯ ಬಂತು. ನಾನು ಕೂಡ ಇಲ್ಲಿಂದ ಮಹಾಕವಿ ಮಾಘನ ಮನೆಗೆ ಹೋಗ್ಬೇಕು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ. ಇನ್ನು ಮುಂದೆ ನಾನಿಲ್ಲಿ ಉಳಿಯೋದೇ ಇಲ್ಲ. ಯಾವುದೇ ಕಾರಣಕ್ಕೂ ನಾನಿಲ್ಲಿ ಉಳಿಯೋದಿಲ್ಲ. ನಾನು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ನಾನಿಲ್ಲಿ ಉಳ್ಕೊಳ್ಳೋದಿಲ್ಲ. ನನ್ನ ತಲೆ ಕೆಟ್ಟು ಹೋಗಿತ್ತು, ಅದಕ್ಕೆ ಇಂಥ ಕವಿ ಸೇವೆ ಮಾಡಕ್ ಒಪ್ಕೊಂಡೆ. ಸರಿಯಾದ ಸಮಯಕ್ಕೆ ಬಂದೆ ನೀನು ಸಿದ್ಧಾರ್ಥಕ. ಬೇಗ ಹೋಗಿ ಅಡ್ಗೆ ಮನೇಲಿರೋ ಒಲೆನ ಅಗ್ನಿದೇವನಿಂದ ಪ್ರಜ್ವಲಿಸು. ನಾನು ದೀಪ ಹಚ್ಚಿ ಅಡ್ಗೆಗೆ ಸಿದ್ಧಗೊಳಿಸ್ಕೋತೀನಿ. ಇನ್ನು ನಾನು ಒಂದು ಕ್ಷಣ ಕೂಡ ಇಲ್ಲಿ ಉಳ್ಕೊಳ್ಳೋದಿಲ್ಲ. ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಲೇಖಕ ಕವಿಯ ದಾಸ ಆಗೋದಿಲ್ಲ. ಒಳ್ಳೆ ಸಾಹುಕಾರನ ಹುಡ್ಕೋತೀನಿ. ಒಳ್ಳೆ ಭೋಜನ ಮಾಡಬಹುದು ನಾನು. ಏನಾಯ್ತು? ಏನಾದ್ರೂ ಹೇಳ್ತೀಯೋ ಇಲ್ವೋ? ಏನಾಯ್ತು ಅಂತ ಕೇಳ್ತಾ ಇದ್ದೀರಾ ನೀವು? ಪಾಪ ನಿಮ್ಗೇನು ಗೊತ್ತೇ ಇಲ್ವೇನೋ? ನಿಮ್ಮ ಮಹಾಕವಿ ಬಗ್ಗೆ ನಿಮ್ಗೆ ಏನೇನು ಗೊತ್ತಿಲ್ಲ ಅಲ್ವಾ? ಏನ್ ಮಾಡಿದ್ರು ನಿನ್ನ ಸ್ವಾಮಿ? ಏನ್ ಮಾಡಿಲ್ಲ ಅವರು ಅಂತ ಕೇಳಿ. ಇವತ್ತು ಎಲ್ಲ ಹಣನೂ ಕೊಟ್ಬಿಟ್ರು. ಈಗ ಉಳಿದಿರೋದು 2 ಕಲ್ಲಂಗಡಿ ಹಣ್ಣಷ್ಟೇ. ನೀವ್ ಹೇಳಿ, ಬೇಕಾದ್ರೆ ಇದನ್ನು ಕೊಟ್ಬಿಡ್ತೀನಿ. ಇವತ್ತು ಕೂಡ ಮಹಾಕವಿ ಪುರಸ್ಕಾರದಲ್ಲಿ ಬಂದಂತ ಎಲ್ಲಾ ಹಣನೂ ಕೊಟ್ಬಿಟ್ರಾ? 2 ಕೈಗಳಿಂದ ಮುಕ್ತವಾಗಿ. ತುಂಬಾ ಜೈಕಾರ ಆಗ್ತಾ ಇದೆ ಅವರಿಗೆ. ಪಡ್ಕೊಂಡವರು ಕೊಟ್ಟವರಿಗೆ ಜೈ ಜೈಕಾರ ಹಾಕ್ತಾ ಇದ್ದಾರೆ. ಎಲ್ಲಿದ್ದಾರೆ ನಿನ್ನ ಸ್ವಾಮಿ? ಬರ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಏನ್ ಉಳ್ಕೊಂಡಿತ್ತೋ ಬರ್ತಾ ಹಳ್ಳಿಯವ್ರಿಗೆ ಅದನ್ನು ಕೊಟ್ಬಿಟ್ರು. ಮಾರ್ಗದಲ್ಲಿ ತಮ್ಮ ಕವಿ ಸಮ್ಮೇಳನದ ಅನುಭವ ವಿವರಿಸ್ತಾ ಇದ್ದಾರೆ. ಏನೇನ್ ಸಿಕ್ಕಿತ್ತು ಮಹಾಕವಿಗೆ ಪುರಸ್ಕಾರದಲ್ಲಿ? ಏನೆಲ್ಲ ಸಿಕ್ಕಿರ್ಲಿಲ್ಲ ಮಹಾಕವಿಗೆ. ಆಹಾ, ದಕ್ಷಿಣದ ಕಾಂಜೀವರಂ ಸೀರೆ, ಕಾಶ್ಮೀರದ ಶಾಲು, ಚೀನಾದ ಹೊಳೆಯುವಂತ ರೇಷ್ಮೆ ವಸ್ತ್ರ. ನಿಮಗೇನ್ ಸಿಕ್ಕಿತ್ತು ಗೊತ್ತೇ? ಕರ್ಣಕುಂಡಲ ಮತ್ತೆ ಡಾಬು. ಬಂಗಾರದ ಕರ್ಣಕುಂಡಲ ಹಾಗೂ ಡಾಬು. ಗೋಧನದ ರೂಪದಲ್ಲಿ 2 ಹಸು ದಷ್ಟಪುಷ್ಟವಾಗಿದ್ವು. ಆದ್ರೆ ಇಲ್ಲಿಗೆ ಬರ್ತಾ ಬರ್ತಾ ಎಲ್ಲ ಕೊಟ್ಬಿಟ್ರು. ಕೇಳೋರು ಕೇಳ್ತಾ ಇದ್ರು, ನಮ್ಮ ದಾನವೀರ ಮಹಾಕವಿ ಕೊಡ್ತಾ ಬಂದ್ರು. ನಾನು ಮತ್ತೆ ನಿಮ್ಮನ್ನ ನೆನಪಿಸ್ತಿದ್ದೆ ಗೃಹಸ್ವಾಮಿನಿ. ಆದ್ರೂ ಅವರು ನಿಮ್ ಬಗ್ಗೆ ವಿಚಾರಣೆ ಮಾಡ್ಲಿಲ್ಲ. ಅಲ್ಲ, ಅವ್ರಿಗೇನ್ ಕಮ್ಮಿ ಅಂತೀನಿ? ಮಹಾಕವಿಯ ಸೇವಕನಾಗಿದ್ರಿಂದ ಅವರು ನನಗೆ ಪಂಚೆ ಬಟ್ಟೆ, ತಾಮ್ರದ ಲೋಟ ಮತ್ತೆ ಒಂದು ಕರುನ್ನು ಕೊಟ್ಟಿದ್ರು. ಆದ್ರೆ ಮಹಾಕವಿಗಳು ಅದನ್ನು ಕೊಟ್ಬಿಟ್ರು. ನನ್ನ ಅಧಿಕಾರದ ವಸ್ತುಗಳನ್ನೂ ಕೊಟ್ಬಿಟ್ರಲ್ಲ ಇವರು. ಇಂತಹ ನಿರ್ದಯ ಸ್ವಾಮಿಯ ಸೇವೆನ ನಾನಂತೂ ಖಂಡಿತ ಮಾಡಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಗೃಹಸ್ವಾಮಿನಿ. ಅದು ನಿಮ್ಮ ಮೇಲಿನ ಅನುರಾಗದ ಕಾರಣದಿಂದ ವರ್ಷಗಳಿಂದ ಇಲ್ಲಿದ್ದೆ ನಾನು. ಆದ್ರೆ ಇನ್ನು ಮುಂದೆ ನಾನಂತೂ ಉಳಿಯೋದಿಲ್ಲ ಇಲ್ಲಿ. ಸಿದ್ಧಾರ್ಥಕ, ಸಿದ್ಧಾರ್ಥಕ, ನನ್ನ ಸ್ತುತಿಯಲ್ಲಿ ನೀನು ಗೃಹಸ್ವಾಮಿನಿಗೆ ನನ್ನ ಹೊಸ ಕವಿತೆನ ಕೇಳಿಸಿದ್ಯೋ ಅಥವಾ ಇನ್ನೂ ಇಲ್ವೋ? ಇವನೇನ್ ಹೇಳ್ತಾನೆ? ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ? ನನ್ನ ಮಾವನವರು ಸಂಪಾದಿಸಿದ ಒಂದೊಂದು ಅಮೂಲ್ಯ ಆಭರಣಗಳನ್ನ ನಿಮ್ಮ ಉದಾರತೆಯಿಂದ ಕಳ್ಕೊಂಡಿದ್ದನ್ನ ನಾನು ಕಂಡಿದ್ದೀನಿ. ವಿದ್ಯಾ, ನೀನು ಸಿದ್ಧಾರ್ಥಕನ ಹಾಗೆ ಮಾತಾಡೋಕ್ ಶುರು ಮಾಡಿದ್ಯಾ? ದಾನವನ್ನ ಕಳ್ಕೊಂಡಿದ್ದು ಅಂತ ಹೇಳಲ್ಲ. ನಿಮಗೆ ಈ ದಾನದ ಮೇಲಿರೋ ಪ್ರೇಮದಿಂದಾಗಿ ಈ ಮನೇಲಿ ಇನ್ನೇನ್ ಉಳಿದಿದೆ? ನೀವು ಮಹಾಕವಿಗಳು. ಅದಕ್ಕೆ ಕವಿತೆನ ಬಿಟ್ಟು ಬೇರೆ ಇನ್ನೇನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಆದ್ರೆ ಜನ ಏನ್ ಹೇಳ್ತಾರೆ ಅನ್ನೋದು ನನ್ ಕಿವಿಗೂ ಬೀಳತ್ತೆ. ಯಾರ್ ನಿಮ್ಮ ಕವಿತೆನ ಪ್ರಶಂಸೆ ಮಾಡ್ತಾರೋ ಅವರೇ ಹೇಳ್ತಾರೆ ಅವ್ರ ತಂದೆ ಸಂಪಾದಿಸಿದಂತ ಎಲ್ಲ ಧನವನ್ನ ಕಳೆದುಕೊಂಡಿದ್ದಾರೆ ಅವರ ಕವಿಪುತ್ರ. ನಮ್ ತಂದೆ 20 ಹಸುಗಳನ್ನ ಗೋದಾನದಲ್ಲಿ ಕೊಟ್ಟಿದ್ರು. ಆದ್ರೆ ಈಗ
ಅದರಲ್ಲಿ ಒಂದು ಮಾತ್ರ ಉಳಿದಿದೆ. 5 ಜನ ಸೇವಕರನ್ನ ನನ್ ಜೊತೆ ನನ್ನ ತಂದೆ ನಿಮ್ ಸೇವೆಗೋಸ್ಕರ ಕಳ್ಸಿದ್ರು. ಅವರಲ್ಲಿ ಕಡೆಯವನು ಇವತ್ತು ಹೊರಡೋದಿಕ್ಕೆ ಸಿದ್ಧವಾಗಿದ್ದಾನೆ. 100 ಮುತ್ತು ಹೊಂದಿದ್ದಂತ ನನ್ನ ತಾಯಿಯ ಹಾರವನ್ನ ನೀವು ಒಂದೊಂದೇ ಮುತ್ತನ್ನ ದಾನ ಮಾಡ್ಬಿಟ್ಟಿದ್ದೀರಾ. ಇನ್ನೂ ಸಹ ನಿಮ್ಗೆ ತೃಪ್ತಿ ಆಗಿಲ್ಲ. ನನ್ನ ತವ್ರ ಮನೆಯಿಂದ ಯಾರನ್ನು ಕೂಡ ನಾನಿಲ್ಲಿ ಆಮಂತ್ರಿಸೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ನಿಮ್ಮ ದರಿದ್ರತೆ ಗೊತ್ತಾಗ್ಬಾರ್ದು ಅಂತ. ನನ್ಗೂ ಆಸೆಗಳಿವೆ. ಒಳ್ಳೆ ಬಟ್ಟೆಗಳನ್ನ ಹಾಕೋಬೇಕು, ಆಭೂಷಣಗಳನ್ನ ಹಾಕೋಬೇಕು, ಮತ್ತೆ ನೀವು ಪುರಸ್ಕಾರದಲ್ಲಿ ಸಿಗೋ ಅಂತ ಎಲ್ಲನೂ ಕೂಡ ಕೊಟ್ಬಿಡ್ತೀರಾ. ವಿದ್ಯಾ, ಯಾಚಕನ ಅವಶ್ಯಕತೆ ನಮ್ಮ ಅವಶ್ಯಕತೆಗಿಂತ ಹೆಚ್ಚಾಗಿರುತ್ತೆ. ನಮ್ಗೆ ಬೇಕಿರೋದಾದ್ರೂ ಏನು? ಒಟ್ಟಾಗಿ ನಾವು 3 ಜನ ಇದೀವಿ ಇಲ್ಲಿ. 3 ಕೇವಲ 3 ಹಾ, ಮತ್ತೆ ಆ ಬ್ರಹ್ಮಚಾರಿ ದಿನ ಇಲ್ಲಿಗೆ ಭಿಕ್ಷೆ ಬೇಡೋದಕ್ ಬರ್ತಾನಲ್ಲ, ಅವನ್ ಯಾರು ಎಣಿಸ್ತಾರೆ? ಮತ್ತೆ ಆ ಸಾಧು, ಸನ್ಯಾಸಿ, ಯಾಚಕ ಅವರು ಆಗಾಗ ಬರ್ತಾ ಇರ್ತಾರಲ್ಲ, ಅವ್ರನ್ನ ಯಾರು ಎಣಿಸ್ತಾರೆ? ಮತ್ತೆ ಊರಲ್ಲಿರುವಂತ ನಿಮ್ಮ 5 ನಾಯಿಗಳು, 3 ಬೆಕ್ಕು ಹಾಗೂ ಇರುವೆ, ಅವಕ್ಕೆ ನಾನು ಸಕ್ಕರೆ ಹಾಕ್ತೀನಿ. ಆಮೇಲೆ ಊರಲ್ಲಿರೋ ಎಲ್ಲ ಕಾಗೆಗಳನ್ನ, ಪಾರಿವಾಳಗಳನ್ನ ಬನ್ನಿ ಕಾವ್ ಕಾವ್ ಅಂತ ಕರಿತೀನಲ್ಲ, ಅವಕ್ಕೆ ಹಾಲು ಅಕ್ಕಿ ತಿನ್ನಿಸ್ತೀನಲ್ಲ, ಅವನ್ ಯಾರು ಎಣಿಸ್ತಾರೆ? ಸಿದ್ಧಾರ್ಥಕ, ಅವುಗಳ ಜವಾಬ್ದಾರಿ ಅಂತೂ ನಾನು ತಗೊಳ್ಳೇಬೇಕಲ್ವಾ? ಹಾಗಾದ್ರೆ ನೀವೇನಾದ್ರೂ ಉಳಿಸ್ಬೇಕಲ್ವಾ? ಇದ್ರ ಬಗ್ಗೆ ನಾನು ಏನ್ ಹೇಳಿ ವಿದ್ಯಾ? ದೇವರ ಹತ್ರ ನಾವ್ ಏನ್ ಬೇಡ್ಕೋಬೇಕು? ನಾವು ಹಸುವಿನಿಂದ ಇರಬಾರ್ದು, ಹಾಗೆ ಸಾಧು ಹಸುವಿಂದ ಹೋಗ್ಬಾರ್ದು ಅಂತ. ಹಾಗಾದ್ರೆ ಕೇಳಿ ಪೂರ್ತಿ ವಿಶ್ವಕ್ಕೆ. ಯಾಕಂದ್ರೆ ಪೂರ್ತಿ ವಿಶ್ವ ನಿಮ್ಮ ಕುಟುಂಬ ಅಲ್ವಾ? ನಾನ್ ನನ್ನ ತವ್ರ ಮನೆಗೆ ಮತ್ತೆ ಯಾವಾಗ ಈ 4 ಗೋಡೆಗಳನ್ನ ಕೊಟ್ಬಿಡ್ತಿರೋ ಆಗ ನನ್ಗೆ ಸಂದೇಶ ಕಳ್ಸಿ. ನಾನ್ ವಾಪಸ್ ಬರ್ತೀನಿ. ಒಂದ್ ವೇಳೆ ನಿಮ್ಮ ಅಹಂಕಾರಕ್ಕೆ ನೋವಾಗಲ್ಲ ಅಂದ್ರೆ ನೀವೇ ಅಲ್ಲಿಗೆ ಬಂದ್ಬಿಡಿ. ನನ್ ತವ್ರ ಮನೇಲಿ ನಿಮ್ಗೆ ಸ್ವಾಗತ ಇದ್ದೇ ಇರತ್ತೆ. ನೀನ್ ನಿಂತ್ಕೊಂಡೇ ನನ್ ಮುಖ ನೋಡ್ತಿದ್ಯಾ? ನನ್ ಜೊತೆ ಹೊರಡೋದಕ್ ತಯಾರಿ ಮಾಡ್ಕೊ. ಮತ್ತೆ ಹಾ, ನಿನಗ್ ಬರೋದಕ್ ಇಷ್ಟ ಇಲ್ಲ ಅಂದ್ರೆ ನಿನಗ್ ಎಲ್ಲಿಗ್ ಹೋಗ್ಬೇಕು ಅನ್ಸತ್ತೋ ಅಲ್ಲಿಗ್ ಹೋಗು. ನಾನಿನ್ 1 ಕ್ಷಣನೂ ಇಲ್ಲಿರೋಳಲ್ಲ. ಇದೇನ್ ಮಾಡ್ತಾ ಇದ್ರಿ ಗೃಹಸ್ವಾಮಿನಿ? ಯಾರ ಕೀರ್ತಿ ಇಡೀ ಭಾರತದಲ್ಲಿ ಹುಣ್ಣಿಮೆಯ ಚಂದ್ರನ ಸಮಾನದಂತೆ ಉಜ್ವಲವಾಗಿದೆಯೋ ಅವ್ರನ್ನ ನೀವಿಷ್ಟು ಕಠೋರವಾಗಿ ನಿಂದಿಸ್ತಾ ಇದ್ದೀರಲ್ಲ. ಇವರ ಸಮ್ಮುಖದಲ್ಲಿ ಸಾಮ್ರಾಟರು ಕೂಡ ಆಸನದಿಂದ ಎದ್ದು ನಿಲ್ತಾರೆ. ಉತ್ತರ ದಿಕ್ಕಿನ ಶ್ರೇಷ್ಠ ಶ್ರೇಷ್ಠ ಕಾವ್ಯ ರಸಿಕರು ಇವರನ್ನ ತಮ್ಮ ಗೋಷ್ಠಿಯಲ್ಲಿ ಭಾಗವಹಿಸೋದಕ್ಕೆ ಕಾತರದಿಂದ ಇರ್ತಾರೆ. ಇಲ್ಲಿನ ನಗರ ವಧುಗಳು ಇವರ ಗೀತೆಗಳನ್ನ ಹಾಡಿ ಹಾಡಿ ನಾಗರಿಕರನ್ನ ಆಕರ್ಷಿಸ್ತಾರೆ. ಅಂತಹ ಮಹಾನ್ ಕವಿ ತಮ್ಮ ದಾನಶೀಲತೆಯಲ್ಲಿ ಸಂಪೂರ್ಣ ಧರ್ಮಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವ್ರನ್ನ ನೀವು ಅವಹೇಳನ ಮಾಡ್ತಾ ಇದ್ದೀರಾ. ಇವರ ಕವಿತೆಯಲ್ಲಿನ ಪ್ರೇಮದಿಂದಾಗಿ ನಾನು ಇವ್ರನ್ನ ಇಲ್ಲಿ ತನಕ ಬಿಟ್ಟಿಲ್ವೋ, ಅವ್ರನ್ನ ನೀವು ಕಟುವಚನದಿಂದ ಮಾತಾಡ್ತಿದ್ದೀರಾ. ಎಲ್ಲಿ ತನಕ ನನ್ನ ಸ್ವಾಮಿ ಸ್ವಯಂ ತಮ್ಮ ಸೇವೆಯಿಂದ ನನ್ನನ್ನು ತೆಗೆದು ಹಾಕೋದಿಲ್ವೋ ನಾನೆಲ್ಲಿಗೂ ಹೋಗೋದಿಲ್ಲಪ್ಪ. ಗೃಹಸ್ವಾಮಿನಿ, ನನ್ನ ಭರವಸೆಯಿಂದ ನೀವು ನಿಮ್ಮಪ್ಪನ ಮನೆಗೆ ಹೋಗೋ ಮಾತನಾಡಬೇಡಿ. ನಾನು ಬರಲ್ಲ ನಿಮ್ ಜೊತೆಗೆ. ಸ್ವಾಮಿ, ಅಡ್ಗೆ ಮನೆಗೆ ಅಗ್ನಿ ಹಾಕ್ಲಾ? ಏನು? ಭೋಜನಕ್ಕೆ ವ್ಯವಸ್ಥೆ ಆಗ್ಬೇಕಲ್ಲ. ಇಲ್ಬಾ, ಕೂತ್ಕೋ. ಸ್ವಾಮಿ, ಹೋಗು, ಹೋಗಿ ಗೃಹಸ್ವಾಮಿನಿಯನ್ನ ಕೇಳು. ಇದು ಮಹಾಕವಿಗಳ ಮನೆ ಅಲ್ವಾ? ಈ ಬ್ರಾಹ್ಮಣ ಯಾರು? ಅತಿಥಿಗಳು. ಅದು ನನಗೂ ಕೂಡ ಗೊತ್ತಿದೆ. ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಹರ ಹರ ಅತಿಥಿ ಕಾರಣ ತಿಥಿನೆಲ್ಲ ನೋಡ್ಕೊಂಡು ಬರೋದಿಲ್ಲ. ಅಕಾಲ ಮೃತ್ಯು ಪರಿರಕ್ಷಣಾರ್ಥಂ ಒಂದೇ ಮಹಾಕಾಲ ಸೋಮೇಶ್ವರಂ. ಹಾ, ಅದು ಬ್ರಾಹ್ಮಣ ದೇವತಾ. ನೀವೇನೋ ಹೇಳ್ಬೇಕು ಅಂತಿದ್ರಿ. ಮಹಾಕವಿ, ನನ್ನ ವಿಷಯ ಹೇಳೋದಕ್ಕೆ ಕಷ್ಟ ಆಗ್ತಿದೆ. ನೀವು ಸಂಕೋಚ ಪಡದೆ ಹೇಳಿ. ಮಹಾಕವಿ, ನನ್ನ ಮಗಳ ವಿವಾಹ ನಿಶ್ಚಯ ಆಗಿದೆ. ಅದಕ್ಕೆ ನನಗೆ ರೂಪಾಯಿಗಳ ಅವಶ್ಯಕತೆ ಇದೆ. ಸಾಲ ತಗೊಳ್ಳೋಕೆ ನನಗೆ ಶಕ್ತಿ ಇಲ್ಲ. ಮಗಳ ವಯಸ್ಸು ಹೆಚ್ಚಾಗ್ತಿದೆ. ಒಂದು ವೇಳೆ ಈ ವರ್ಷ ವಿವಾಹ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ದೇವತಾ, ನಿಮಗೆ ಎಷ್ಟು
ಧನದ ಅವಶ್ಯಕತೆ ಇದೆ. ಗೋದಾನಕ್ಕಾಗಿ ಒಂದು ಹಸು, ಸ್ವಲ್ಪ ಬಂಗಾರ, ವಸ್ತ್ರ, ಮತ್ತೆ ಬ್ರಾಹ್ಮಣ ಭೋಜನಕ್ಕೆ ಎಷ್ಟಾಗುತ್ತೆ ಅಂತ ನಿಮ್ಗದ್ ಗೊತ್ತೇ ಇದೆ. ಹ ಹ ಹ ಹ ಹ ಹ. ಅರೆ ಅರೆ, ಇದರ ಅವಶ್ಯಕತೆ ಏನಿತ್ತು? ಅದು ಹೇಗಾಗತ್ತೆ? ನೀವು ನಮ್ಮ ಸ್ವಾಮಿಯ ಅತಿಥಿ. ನಿಮ್ಮ ಸ್ವಾಮಿ ತುಂಬಾ ದಯಾಳು. ಹೌದು, ನಾನು ಅದನ್ನು ಹೇಗೆ ಮರೆಯಕ್ಕಾಗತ್ತೆ? ನೀವು ಕವಿಗಳ? ನಾನಂತೂ ಕೇವಲ ಕರ್ಮಕಾಂಡವನ್ನ ತಿಳಿದಿದ್ದೇನೆ. ಅಂದ್ರೆ ನೀವು ಕವಿ ಸಮ್ಮೇಳನದ ಆಯೋಜನೆ ಮಾಡ್ತಿದ್ದೀರಾ? ನಾನೇನಪ್ಪ ಆಯೋಜನೆ ಮಾಡ್ಲಿ? ಇಲ್ಲಿಗೆ ಹೇಗ್ ಬರೋಣವಾಯ್ತು? ನನ್ನ ಮಗಳ ವಿವಾಹ ಇದೆ. ಮಹಾಕವಿ ಹತ್ರ ದಾನ ಕೇಳೋದಕ್ ಬಂದಿದ್ದೀನಿ. ಓ, ನೋಡಿದ್ರ ಸ್ವಾಮಿನಿ, ನಾನು ಹೇಳಿದ್ನಲ್ಲ, ಅದೇ ಆಯ್ತು. ಹಾಗಾದ್ರೆ ಅವರು ಹಣ ಕೇಳ್ಕೊಂಡ್ ಬಂದಿದಾರ? ಅವನ ಮಗಳ ವಿವಾಹ ಅಂತೆ. ಹೇ ಪ್ರಭು, ನನ್ನನ್ನ ಈ ಆಪತ್ತಿನಿಂದ ಕಾಪಾಡಪ್ಪ ದೇವ್ರೆ. ಹೋಗು, ಹೋಗಿ ಬೇಗ ತುಪ್ಪದ ದೀಪ ಹಚ್ಚು. ಈ ಆಪತ್ತಿನಿಂದ ಉಳ್ಕೊಂಡ್ರೆ ಇಂತಹ 5 ದೀಪ ಹಚ್ತೇನಿ ಪ್ರಭು. 5 ದೀಪ? ನೋಡು ಸಿದ್ಧಾರ್ಥಕ, ನೀನು ನಿನ್ನ ಸ್ವಾಮಿಯ ಹಿಂದೆ ನೆರಳಿನ ತರ ಇರು. ಯಾರಿಂದಾದ್ರೂ ಸಾಲ ತಂದು ಅವರು ಕೊಟ್ಬಿಡ್ತಾರೇನೋ. ಸರಿ ಸ್ವಾಮಿನಿ, ತಗೊಳ್ಳಿ ಸ್ವಾಮಿ. ಬಾ ಸಿದ್ಧಾರ್ಥಕ, ಬಾ ಬಾ ಕೂತ್ಕೋ. ನೀನು ಕವಿತೆ ಕಲಿಬೇಕು ಅಂತ ಈ ಹಿಂದೆ ನನ್ನ ಹತ್ರ ಹೇಳಿದ್ದೆ ಅಲ್ವಾ? ನಾನ್ ನಿಮ್ ಸೇವೆಯನ್ನ ಅದಕ್ಕೋಸ್ಕರನೇ ಸ್ವೀಕಾರ ಮಾಡಿರೋದು. ನೀವು ನನಗೆ ಕವಿತೆ ಕಲಿಸ್ತೀರಿ ಅಂತ. ಆದ್ರೆ ನೀವು ನನ್ನನ್ನ ಮೂರ್ಖ, ಜಡಬುದ್ಧಿ, ಅರಸಿಕ ಏನೇನು ಅನ್ಬಿಟ್ರಿ ಸ್ವಾಮಿ. ಹಾಗ? ಅಯ್ಯೋ, ಅದನ್ನೆಲ್ಲ ನಾನು ಯಾವ್ದೋ ಜಂಜಾಟದಲ್ಲಿ ಹೇಳಿರ್ಬೋದು. ಅಲ್ಲ, ಮಹಾಕವಿಯ ಸಹಚಾರ ಮೂರ್ಖ ಹೇಗಾಗ್ತಾನೆ? ಸ್ವಾಮಿ, ನನ್ನಿಂದ ನಿಮ್ಗೆ ಏನಾಗ್ಬೇಕಾಗಿತ್ತು? ಸಿದ್ಧಾರ್ಥಕ, ನೀನ್ ನನಗೆ ಸಹಾಯ ಮಾಡ್ತೀಯಾ? ಅದನ್ನ ನಾನು ನೀವು ಹೇಳಿದ ಮೇಲೆ ಹೇಳ್ತೀನಿ. ನೀನು ನನಗ್ ಮಾಡ್ಬೇಕಾಗಿರೋ ಸಹಾಯ ಏನು ಅಂದ್ರೆ, ಸಾಲ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬೇಕು. ಸಾಲ? ಹಾ, ನಾನು ಸ್ವಾಮಿನಿನ ಕೇಳ್ಕೊಂಡ್ ಬಂದು ಹೇಳ್ತೀನಿ. ಸುಮ್ದರ ಮೂರ್ಖ, ಹುಷಾರು. ಸ್ವಾಮಿನಿ ಹತ್ರ ವಿಚಾರ ಎಲ್ಲ ಹೇಳಕ್ ಹೋಗ್ಬೇಡ. ಸ್ವಾಮಿ, ಕವಿತೆಯ ಪ್ರಥಮ ಪಾಠ ಸಮಾಪ್ತವಾಗಿದ್ರೆ ಹೋಗ್ಲಾ? ಸಿದ್ಧಾರ್ಥಕ, ಏನ್ ಹೇಳ್ಬೇಕೋ ಬೇಗ ಹೇಳ್ಬಿಡಿ. ನಾನು ಹಳೆ ವಸ್ತುಗಳನ್ನ ಹೊಳೆಯೋ ತರ ಮಾಡಿ ವಾಪಸ್ ಪೆಟ್ಟಿಗೆಯಲ್ಲಿ ಇಡಬೇಕು. ನನ್ನ ಹತ್ರ ಸಮಯ ಇಲ್ಲ. ಏನಾದ್ರೂ ವಿಚಾರ ಮಾಡಿದ್ಯಾ? ನನ್ನ ಹತ್ರ ವಿಚಾರ ಮಾಡೋದಕ್ಕೂ ಸಮಯವಿಲ್ಲ. ನಿಂತ್ಕೋ. ಬಾಯಿಲಿ. ಈ ತರ ಬೆಲೆ ಬಾಳೋ ವಸ್ತುಗಳು ಪೆಟ್ಟಿಗೆಯಲ್ಲಿ ಇನ್ನೂ ಇರ್ಬೇಕಲ್ಲ? ಅಂದ್ರೆ ಒಂದ್ ವೇಳೆ ನಾವು ಸ್ವಲ್ಪ ವಸ್ತುಗಳನ್ನ ಮಾರ್ಬಿಟ್ರೆ ಹಣ ಆದ್ರೂ ಸಿಗುತ್ತಲ್ವಾ? ಅಂದ್ರೆ ನೀವು ನಿಮ್ಮನ್ನೆಲ್ಲ ಕಳ್ತನ ಮಾಡ್ತೀರಾ? ಸಿದ್ಧಾರ್ಥಕ, ಸಿದ್ಧಾರ್ಥಕ, ಬಂದೆ ಸ್ವಾಮಿನೇ. ನೀನ್ ಇದೇ ತರ ಸ್ವಚ್ಛತೆ ಮಾಡ್ತಾ ಇದ್ರೆ ಸ್ವಚ್ಛತೆ ಆದ ಹಾಗೇನೆ. ನಾನು ಪಕ್ಕದ ಮನೆಗೆ ಹೋಗ್ತಾ ಇದ್ದೀನಿ. ನೀನು ಮನೆ ಕಡೆ ಜೋಪಾನ. ಒಳ್ಳೇದೇ ಆಯ್ತು. ನಿನ್ನ ಗೃಹಸ್ವಾಮಿನಿ ಹೊರಗಡೆ ಹೋದ್ರು. ಸರಿ, ಈಗ ಒಳಗಡೆ ಏನೇನಿದೆ ಅಂತ ಹೇಳು. ನಾನ್ ನಿಮ್ ಕೆಲ್ಸದಲ್ಲಿ ಸಹಾಯ ಮಾಡಲ್ಲಪ್ಪ. ನೋಡು ಸಿದ್ಧಾರ್ಥಕ, ಒಂದು ಹುಡುಗಿ ಜೀವನದ ಪ್ರಶ್ನೆ ಇದು. ನೀನು ಪಿತ ಅಲ್ವಲ್ಲ, ಅದಕ್ಕೆ ಪಿತನ ವೇದನೆ ನಿನಗೆ ಗೊತ್ತಿಲ್ಲ. ನೀವು ಪಿತ ಅಲ್ಲ, ಆದ್ರೆ ನನ್ ಕವಿ ಅಲ್ವಾ? ಒಂದ್ ವೇಳೆ ಈ ವಸ್ತುಗಳನ್ನೆಲ್ಲ ಖುದ್ದಾಗಿ ನಾನೇ ಮಾರ್ಬೇಕು ಅಂತಂದ್ರೆ ಸರಿ, ನಾನೇ ಅದನ್ನ ಮಾಡ್ತೀನಿ. ಆದ್ರೆ ಜನ ನಿನ್ನ ಏನಂತಾರೆ? ಅಲ್ನೋಡಿ, ಹೋಗ್ತಿದ್ದಾನೆ ಒಬ್ಬ ಕೀರ್ತಿಹೀನ ಮಹಾಕವಿಯ ಸೇವಕ ಅಂತ. ಇಲ್ಲ, ನೀವು ಹಾಗೇನು ಮಾಡಲ್ಲ. ನಾನು ಮಾರೋದಿಲ್ಲ. ಬೇಕಾದ್ರೆ ಬ್ರಾಹ್ಮಣನ ಕೊಟ್ಟು ಬರ್ತೀನಿ, ಅವನೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ತಡ ಯಾಕೆ ಮಾಡ್ತಾ ಇದ್ಯಾ? ಸ್ವಾಮಿನಿ ಬರೋದಕ್ಕೂ ಮುಂಚೆ ನೀನು 1-2 ವಸ್ತುಗಳ ಮೇಲೆ ಕೈ ಹಾಕ್ಬಿಡು. ಅಯ್ಯೋ ಭಗವಂತ. ಸ್ವಾಮಿ, ನಿಮ್ಗೆ ನಿಮ್ಮ ಸೇವಕನ ಬಗ್ಗೆ ಇರೋ ಅಭಿಪ್ರಾಯ ಏನು? ಯಾಕೆ?
ಯಾಕೋ ಗೊತ್ತಿಲ್ಲ, ನನ್ಗ ಅವನ್ ಮೇಲೆ ಸಂದೇಹ ಬರ್ತಾ ಇದೆ. ತುಂಬಾ ದಿನಗಳಿಂದ ನೋಡ್ತಾ ಇದೀನಿ, ಇತ್ತೀಚೆಗೆ ಅವನು ಎಲ್ಲೋ ಹೋಗ್ತಾ ಇದ್ದಾನೆ ಸಿದ್ಧಾರ್ಥಕ. ನಾನು ಅವನನ್ನ ಕೇಳಿದ್ರೆ ಹೇಳ್ತಾನೆ, ಸ್ವಾಮಿ ಕೆಲ್ಸದ ಮೇಲೆ ಪಕ್ಕದೂರಿಗೆ ಹೋಗ್ತಾ ಇದೀನಿ ಅಂತ. ನಿಜವಾಗ್ಲೂ ಪಕ್ಕದೂರಲ್ಲಿ ಅಂತದ್ ಏನ್ ನಡೀತಾ ಇದೆ? ಕವಿ ಸಮ್ಮೇಳನವಾಗ್ತಿದೆ. ಅದರ ಎಲ್ಲ ತಯಾರಿನೂ ನಾನೇ ಮಾಡ್ಬೇಕಾಗಿದೆ. ಹೀಗಾಗಿ ಆಮಂತ್ರಣ ಪತ್ರನ ಅವನ್ ಕೈಲಿ ಕೊಟ್ಟು ಅಲ್ಲಿ ಕಳಿಸ್ತೀನಿ. ಹೌದಾ? ನಾನು ಬರ್ತೀನಿ ನಿಮ್ ಜೊತೆ ಆ ಸಮ್ಮೇಳನಕ್ಕೆ. ಸ್ವಾಮಿ, ತಯಾರಿ ಏನೋ ಸರಿಯಾಗಿ ನಡೀತಾ ಇದೆ. ಒಳ್ಳೇದು. ಆದ್ರೆ ನಿಮ್ಗೊಂದು ಸಂದೇಶನೂ ಇದೆ. ತುಂಬಾ ಮಹತ್ವಪೂರ್ಣ ಕೆಲಸಗಳು ಇನ್ನೂ ಬಾಕಿ ಇವೆ. ಸುವರ್ಣದ ಆಭೂಷಣಗಳನ್ನ ಉಡುಗೊರೆಯಾಗಿ ನೀಡೋ ಯೋಜನೆ ಬಗ್ಗೆ ನಿಮ್ಮನ್ನ ಕೇಳ್ತಿದ್ದಾರೆ. ಸ್ವರ್ಣದ ಆಭೂಷಣ ಉಡುಗೊರೆ? ಇಲ್ಲ 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 ಇಲ್ಲ, ಪುರಸ್ಕಾರ ರೂಪದಲ್ಲಿ, ಪುರಸ್ಕಾರವಾಗಿ. ಅವರು ಸಂದೇಶನ ಬೇಗ ಹೇಳೋದಕ್ಕೆ ಹೇಳಿದ್ದಾರೆ. ಸರಿ, ನಿಮ್ಮ ತಂದೆ ಮನೆಯಿಂದ ಬಂದಿರೋನು 100% ನಂಬುವಂತ ವ್ಯಕ್ತಿನೇ. ಸ್ವಾಮಿ ಸ್ವಾಮಿ, ವಸ್ತ್ರ, ಅನ್ನ, ಪಾತ್ರೆಗಳ ವ್ಯವಸ್ಥೆ ಏನೋ ಆಗಿದೆ. ಆದ್ರೆ ಚಿನ್ನ ಒಂಚೂರು ಇಲ್ಲ ಹುಡುಗಿಗೆ ಹಾಕೋದಿಕ್ಕೆ. ವಿವಾಹಕ್ಕೆ ಕೇವಲ ಒಂದೇ ಒಂದಿನ ಉಳ್ಕೊಂಡಿರೋದು. ಏನು ಮಾಡ್ಬೇಕು ಅದನ್ನ ಇವತ್ತೇ ಮಾಡ್ಬಿಡ್ಬೇಕು. ಇಲ್ಲೇನ್ ಗುಸುಗುಸು ನಡೀತಾ ಇದೆ ಸಿದ್ಧಾರ್ಥಕ? ಸ್ವಾಮಿ ನನ್ನ ಸುಮ್ನೆ ಬೈತಾ ಇದಾರೆ. ಆಗ್ಲೇ ಅವ್ರು ನನಗೆ ನೀರ್ ಕೇಳಿದ್ರು, ಇವಾಗ ಕೇಳಿಲ್ಲ ಅಂತ ಹೇಳ್ತಾ ಇದಾರೆ. ನೀರನ್ನ ನಾನ್ ಕೇಳಿದ್ದೆ. ಓ ಹೌದು, ನೀವು ಕೇಳಿದ್ರಿ, ತಗೊಳ್ಳಿ. ಏನ್ ವಿಷಯ ಸ್ವಾಮಿ? ಇವತ್ ನೀವು ತುಂಬಾ ಉದ್ವಿಗ್ನರಾಗಿ ಕಾಣ್ತಾ ಇದೀರಲ್ಲ. ಗೊತ್ತಾಗ್ತಿಲ್ಲ ವಿದ್ಯಾವತಿ, ನನಗೆ ನಿದ್ದೆ ಬರ್ತಾ ಇಲ್ಲ. ಏನಾದ್ರೂ ಪ್ರತ್ಯೇಕ ಕಾರಣ? ಇಲ್ಲ, ಅಂಥದ್ದೇನಿಲ್ಲ. ನೀನು ಮಲ್ಕೋ ಹೋಗು. ಸಿದ್ಧಾರ್ಥಕ, ಕೇಳು, ಬೇಗ ಹೋಗಿ ಇದನ್ನ ಬ್ರಾಹ್ಮಣ ದೇವತೆ ಕೊಟ್ಬಾ. ಕನಿಷ್ಠ ಬಂಗಾರದ್ದು ಅಂತ ಒಂಚೂರಾದ್ರೂ ಇದೆಯಲ್ಲ. ಸತ್ತು ಸ್ವಾಮಿ, ಸ್ವಾಮಿ ನಮ್ಮಿಬ್ಬರು ಸಾಯಿಸ್ಬಿಡ್ತಾರೆ. ನಾನದನ್ನ ನೋಡ್ಕೋತೀನಿ, ನೀನ್ ಹೋಗು. ಸ್ವಾಮಿ ಸ್ವಾಮಿ, ಹೋಗು. ಸಿದ್ಧಾರ್ಥಕ, ಸಿದ್ಧಾರ್ಥಕ, ನನ್ ತಂದೆ ಮನೆಯಿಂದ ಬಂದ ಎಲ್ಲ ವಸ್ತುಗಳು ಎಲ್ಲಿಗೆ ಹೋಯ್ತು? ಹೀಗ್ ಬಚ್ಚಿಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಇಷ್ಟು ವಯಸ್ಸಾಗಿದೆ, ಇಷ್ಟು ಸಣ್ಣ ವಿಷಯ ನಿಮಗ್ ಅರ್ಥ ಆಗಲ್ಲ ಅಂದ್ರೆ ಹೇಗೆ? ಮಗಳಿಗೆ ಒಂದು ಬಳೆನ ಕೊಡೋದಿಲ್ಲ.
ನಾನ್ ಆಭೂಷಣಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕಿದೆ? ನನ್ನ ಆಭೂಷಣ ನೀವೇ. ಮಗಳನ್ನ ಗಂಡನ್ ಮನೆ ಕಳ್ಸೋದಿಕ್ಕೆ ನನ್ನನ್ ಜೊತೆ ಕರ್ಕೊಂಡು ಹೋಗೋದಿಲ್ವೇನು? ಸ್ವಾಮಿ, ಸಿದ್ಧಾರ್ಥಕ, ಕವಿ ಸಮ್ಮೇಳನಕ್ಕೆ ಭಾಗಿಯಾಗೋದಕ್ ಹೋಗಲ್ವಾ? ಗೃಹಸ್ಥಾಶ್ರಮ ಧನ್ಯ. ಅಲ್ಲಿ ಇತರರ ದುಃಖ ತಮ್ಮ ದುಃಖವಾಗಿರುತ್ತೆ, ಇತರರ ಸುಖ ತಮ್ಮ ಸುಖವಾಗಿರುತ್ತೆ. ಆದ್ದರಿಂದಲೇ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ, ಬ್ರಹ್ಮಚರ್ಯದಲ್ಲಿ ವೇದಾಭ್ಯಾಸವನ್ನ ಮಾಡಿ ಮನೆಗೆ ವಾಪಸ್ ಬಾ. ಕುಟುಂಬದಲ್ಲಿ ತನ್ನ ಧರ್ಮವನ್ನು ಪಾಲನೆ ಮಾಡುತ್ತಾ ಯಾವುದೇ ಪ್ರಾಣಿಯನ್ನು ಹಿಂಸೆ ಮಾಡದೇ ಇರೋದು ಗೃಹಸ್ಥಾಶ್ರಮದ ಗೌರವವಾಗಿದೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಸ್ಸ ಶಿವಸ್ವರೂಪಃ